ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಈ ಒಂದು ಕಡೆ ಅಂದ್ರೆ ವಿದ್ಯುತ್ ಸಂಪರ್ಕಗಳು ಕೂಡ ಕಟ್ಟಾಗ್ತಾ ಇದೆ. ಮಳೆ ಹೆಚ್ಚಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಗೆ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ತುಂಡಾಗಿದೆ. ಸಕಲೇಶಪುರ ತಾಲೂಕಿನ ಕಾಗಿನಹರೆ ಮತ್ತೆ ಬಿಸಿಲೆ ಅತ್ತಿಹಳ್ಳಿ ಭಾಗದಲ್ಲಿ ಕರೆಂಟ್ ಇಲ್ಲದೆ ಜನ ಪರದಾಡುವಂತಾಗಿದೆ. ಇನ್ನು ವರುಣನ ಆರ್ಭಟದಿಂದಾಗಿ ಹೇಮಾವತಿ ಜಲಾಶಯದ ಒಳ ಹರಿವಿನ ಪ್ರಮಾಣದಲ್ಲೂ ಕೂಡ ಏರಿಕೆಯಾಗಿದೆ. ಸಕಲೇಶಪುರದ ಈಶ್ವರಹಳ್ಳಿ ಭಾಗದಲ್ಲಿ ಮರ ಬಿದ್ದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನಗಳು ನಿಧಾನಗತಿಯಲ್ಲಿ ಓಡಾಡುವಂತಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದ್ದು ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಕೂಡ ಕೆಲವು ಕಡೆ ಸಂಪರ್ಕ ಕೂಡ ಕಟ್ ಆಗಿದೆ, ವಿದ್ಯುತ್ ಸಂಪರ್ಕ. ಸೊ ಹಾಗಾಗಿ ಜನ ಒಂದು ಕಡೆ ಮಳೆಯಿಂದ ಕಂಗೆಟ್ಟಿದ್ರೆ ಮಳೆ ಅತಿ ಹೆಚ್ಚು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮರಗಳು ಕೂಡ ಧರೆಗೆ ಉರುಳುತ್ತಾ ಇದ್ದಾವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡ್ಡಿಗಳು ಕೂಡ ಆಗ್ತಾ ಇದೆ, ಮತ್ತೆ ಗುಡ್ಡ ಕುಸಿತವೂ ಆಗ್ತಾ ಇದೆ. ಒಂದ್ ಕಡೆ ಕರೆಂಟ್ ಕೂಡ ಸಿಗ್ತಾ ಇಲ್ಲ ಜನರಿಗೆ. ಸೊ ಹಾಗಾಗಿ ರೋಸ್ ಹೋಗಿದ್ದಾರೆ. ಕಾಗಿನಹರೆ, ಬಿಸಿಲೆ, ಅತ್ತಿಹಳ್ಳಿ ಭಾಗದಲ್ಲಿ ಕರೆಂಟ್ ಇಲ್ಲದೆ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಶ್ವರಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಮೇಲೆ ಮರ ಬಿದ್ದಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಒಂದು ಕಡೆ ಅತಿ ಹೆಚ್ಚು ಮಳೆಯಾಗ್ತಾ ಇದೆ, ಮತ್ತೊಂದು ಕಡೆ ಮರಗಳೆಲ್ಲವೂ ಕೂಡ ಧರೆಗೆ ಉರುಳುತ್ತಾ ಇದ್ದಾವೆ. ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡು ಹೆದ್ದಾರಿಯನ್ನು ಕೂಡ ಬಂದ್ ಕೂಡ ಮಾಡಲಾಗಿದೆ. ಇದೀಗ ಮರವನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಮತ್ತು ಕಾರ್ಯಾಚರಣೆ ಮಾಡಬೇಕು ಅಂತಂದರೆ ಸ್ವಲ್ಪ ಮಳೆ ಬಿಡುವನ್ನು ಕೊಡಬೇಕಲ್ಲ, ಮಳೆ ಅತಿಯಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸೋದು ಒಂದು ಕಡೆ ದೊಡ್ಡ ತಲೆನೋವಾಗಿದೆ.